ಸುಮ್ಮನೆ ಇರ್ಬೋದು ಅಷ್ಟೇ. ನಮಸ್ಕಾರ ಸರ್, ಯಾವ ಊರು ಸರ್? ನಾವು ಬನ್ನೂರವರು, ಮೈಸೂರು ಹತ್ರ ಬನ್ನೂರು ಸರ್ ನಮ್ದು. ನಿಮ್ಮ ವಿಡಿಯೋ ನೋಡಿದ್ಮೇಲೆ ನಮ್ಗೆ ತುಂಬಾನೇ ಕೆಲವು ಕಾಯಿಲೆಗಳೆಲ್ಲ ನಮ್ಗೆ ತುಂಬಾ ಗುಣವಾಗಿದೆ. ಮನೆ ಮದ್ದಲ್ಲೇ ಗುಣವಾಗಿದೆ ಸರ್. ನೀವು ಹೇಳಿರುವಂತ ಟೈಮ್ ಊಟ, ನೀವು ಹೇಳಿರುವಂತ ಕೆಲವು ಮನೆ ಮದ್ದಿನ ಔಷಧಿಗಳು, ಇದನ್ನೇ ನಾವು ತಗೊಂಡು ತುಂಬಾನೇ ಗುಣ ಆಗಿದೆ. ಹಾಗಾಗಿ ನಮ್ಗೆ ನಿಮ್ ಬಗ್ಗೆ ನಮ್ಗೆ ತುಂಬಾನೇ ಹೆಮ್ಮೆ ಆಗಿದೆ. ನೀವು ನಮ್ಗೆ ದೇವ್ರ ಸಮಾನ ಅಂತಾನೆ ನಾವು ಭಾವಿಸ್ತಾ ಇದೀವಿ. ಇರ್ಬೋದು, ಆದ್ರೆ ನೀವು ನಮ್ಗೆ ಅದಕ್ಕಿಂತನೂ ಒಂದು ಕೈ ಮೇಲು ಅಂತಾನೆ ನಾನು ಇಲ್ಲಿವರೆಗೂ ಭಾವಿಸಿ ನಾನು ಈಗಲೂ ಗುಣವಾಗೇ ಇದ್ದೀನಿ. ಆದ್ರೂ ನಿಮ್ ಕಂಡು ನಿಮ್ನ ನೋಡಿ ನಿಮ್ಮನ್ನ ಮಾತಾಡಿಸಿ ಹೋಗ್ಬೇಕು ಅಂತಾನೆ ನಾನು ಇಲ್ಲಿವರೆಗೂ ಬಂದಿರೋದು. ಮೈಸೂರಿಂದ ಇಲ್ಲಿವರೆಗೂ ಬಂದಿರೋದು. ತಮ್ಮನ್ನ ಕಂಡು, ತಮ್ಮನ್ನ ಭೇಟಿಯಾಗಿ, ತಮ್ಮ ಇನ್ನೂ ಒಂದು 2 ಸಲಹೆ ತಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ತುಂಬಾನೇ ಅನುಕೂಲ ಆಗಿದೆ ನಮ್ಗೆ. ಇದೆಲ್ಲ ಏನಕ್ಕೆ ಸರ್, ಇದು ನಮ್ಮ ಒಂದು ಸಂತೋಷಕ್ಕೆ ಇದು ನೀವು ಸ್ವೀಕರಿಸಲೇಬೇಕು. ಆದ್ರೆ ತುಂಬಾನೇ ಅನುಕೂಲ ಆಗಿದೆ. ತಮ್ಮ ಸಹಕಾರ ಜನಗಳ ಮೇಲೆ ಹೀಗೆ ಸದಾ ಇದ್ದು ಜನಗಳಿಗೆ ಅನುಕೂಲ ಆಗಿ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ನಿಮ್ಮಿಂದ ಅನುಕೂಲ ಆಗೋದಿದೆ. ಯಾಕೆಂದ್ರೆ ಇದು ಸಾಮಾನ್ಯ ಜನ ಮಾಡುವಂತ ಕೆಲಸ ಅಲ್ಲ. ನೀವು ಒಂದು ದೇವ್ರ ಸಮಾನವಾಗಿ ಮಾಡುವಂತ ಕೆಲಸ ಇದು. ಅದರ ನಿಮ್ಮ ಉಚ್ಚಾರಣೆ, ನಿಮ್ಮ ಮಾತು ಕೇಳಿ ನಮ್ಗೆ ಬಹಳ ಸಂತೋಷ ನನಗೆ ಸರ್. ಈ ಇತ್ತೀಚೆಗೆ ಲಾಕ್ ಡೌನ್ ಅಲ್ಲಿ ನಾನು ನಿಮ್ಮ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆನೆ ನಾವು ಈ ಸ್ಟ್ರೀಟ್ ಮೊಬೈಲ್ ತಗಿಸ್ಕೊಂಡಿದ್ದಿಲ್ಲ. ಬೇಜಾರಾಗುತ್ತಲ್ಲ ಅಂತೇಳಿ ನನ್ನ ಮಗನಿಗೆ ಒತ್ತಾಯ ಮಾಡಿ ನಾನು ಸ್ಟ್ರೀಟ್ ಸೆಟ್ ಮೊಬೈಲ್ ತೆಗಿಸ್ಕೊಂಡು, ನಾನು ಅವಿದ್ಯಾವಂತರ ಆದ್ರೂ ಸುಮಾರಾಗಿ ತಳ್ತಾ ನಿಮ್ಮ ಒಂದು ಇದನ್ನ ನೋಡಿ ನಾನು ವಿದ್ಯೆ ಓದ್ದೆ ಹೋದ್ರು ಈ ಕೆಲವು ಒಂದೊಂದು ಅಕ್ಷರಗಳನ್ನ, ಕನ್ನಡ ಅಕ್ಷರಗಳನ್ನ ತಿಳ್ಕೊಂಡು ಈ ಗ್ಯಾಸ್ಟ್ರಿಕ್ ಒಂದು ಈ ತರ ಅಂತ ಹೇಳಿದ್ರೆ ಇದಿದೆಯಲ್ಲ, ಶುಂಠಿ ಮತ್ತೆ ಮಂದಪ್ಪು ಇದ್ದೇ ಎಷ್ಟು ನನಗೆ ಬೆಸ್ಟ್ ಕೆಲಸ ಮಾಡ್ತದೆ ಸರ್. ಸೈಂಧವ ಲವಣ, ಮಂದಪ್ಪು ಅಂತೀವಿ ಸರ್ ನಾವು. ಸೈಂಧವ ಲವಣ ಮತ್ತೆ ನೀವು ಆರ್ಧಕ ಸೈಂಧವ ಲವಣ ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ. ಆಮೇಲೆ ಶುಂಠಿ ಅಂತಾನೆ ಬೆಳೆಸಿ ಹೇಳಿದ್ರಿ. ಈ ಮಂದಪ್ ಮಾತ್ರ ಸೈಂಧವ ಲವಣ ಅಂತ ಹೇಳಿದ್ರೆ, ಆಮೇಲೆ ಗಂದಿಗೆ ಅಂಗಡಿ ಕೇಳಿದ್ರೆ ಸೈಂಧವ ಲವಣ ಇದೆಯತಕ್ಕಪ್ಪ ಅಂದ್ರೆ ನಮ್ಗೆ ತುಂಬಾನೇ ಅನುಕೂಲ ಆಗಿದೆ. ಒಸಿ ಅಲ್ಲ, ನಾವು ಇನ್ನೂ ಒಂದು 4 ದಿನ ಬದುಕಬೇಕು ಅನ್ನೋ ಆಸೆ ಹುಟ್ಟಿದೆ ನಮ್ಮ ಜೀವನದಲ್ಲಿ. ಈ ಏನಪ್ಪ ಈ ಜೀವನ ಇಷ್ಟಕ್ಕೆ ಮುಗಿದೋಯ್ತಲ್ಲ ಅನ್ನೋ ಸ್ಥಿತಿಲಿತ್ತು ನಮ್ಗೆ. ಹಂಗಾಗಿ ನಮ್ಗೆ ತುಂಬಾನೇ ಅನುಕೂಲ ಆಗಿದೆ. ತುಂಬಾನೇ ಆಗಿದೆ ಸರ್, ಆಗಿದೆ, ಖಂಡಿತ ಆಗಿದೆ. ತಮ್ಮಂತವ್ರಿಗೆ ಭಗವಂತ ಆರೋಗ್ಯ ಭಾಗ್ಯ ಕೊಟ್ಟು ಅನುಕೂಲ ಕೊಟ್ಟು ಚೆನ್ನಾಗಿಟ್ಟಿರ್ಲಿ. ನಿಮ್ಗೆ ಥ್ಯಾಂಕ್ ಯು ಸರ್. ಓಕೆ,